ಈ ಮಧ್ಯ ಹೀಗೆ ಕೇಳ್ತೀನಿ ಅನ್ಕೋಬೇಡಿ. ಒಂದು ಕೆಲವ್ರು ಹೇಳ್ತಾರಲ್ಲ ಸರ್, ಹೀಗೆ ತುಪ್ಪ ಬಂದಿಲ್ಲ ಅಂದಾಗ ಹೀಗೆ ಮಾಡ್ಬೇಕಂತ. ಯಾವತ್ತೂ ನಿಮಗೆ ಈ ಈ ರಾಜತಂತ್ರ ಅನ್ನೋದೇ ಹಾಗೆ ಅಲ್ಲ. ಈ ಟ್ರೋಜನ್ ಹಾರ್ಸ್ ಕತೆ ಇದೆಯಲ್ಲ, ಫಸ್ಟು ಒಳಗೆ ಹೋಗೋಣ ವ್ಯವಸ್ಥೆಗೆ, ಅಲ್ಲಿವರೆಗೂ ನಮ್ಮದು ಏನಾದರೂ ಓಕೆ, ಒಳಗೆ ಹೋಗಿ ಆಮೇಲೆ ಅಟ್ಲೀಸ್ಟ್ ಅಧಿಕಾರಕ್ಕೆ ಬಂದಾಗ ಏನಾದ್ರು ಕೆಲಸ ಆಗೋ ಸಾಧ್ಯತೆಗಳು ಹೆಚ್ಚಿರ್ಬೋದಲ್ಲ ಅಂತ ಆ ಥರ ಯಾವತ್ತೂ ಆಲೋಚನೆಗಳು ಬಂದಿಲ್ವಾ? ಇಲ್ಲ, ಅನೇಕ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಬೇಕು, ಊಟ ಹಾಕಬೇಕು ಅಂತ ಅನೇಕ ಸಂದರ್ಭದಲ್ಲಿ ನಾನು ಒಂದಷ್ಟು ಜನ ಸೇರಿಸ್ಕೊಂಡು ಪ್ರಯತ್ನ ಪಟ್ಟೆ. ಆದರೆ ನಮ್ಮ ಜನರಿಗಿದ್ದ ಪ್ರತಿಷ್ಠೆ ಇತ್ತಲ್ಲ, ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಳ್ಳೋರು, ದೂರ ಹೋಗೋರು, ಯಾರಿಗೂ ಶ್ರದ್ಧೆ ಇರ್ತಿರ್ಲಿಲ್ಲ, ಬದ್ಧತೆ ಇರ್ತಿರ್ಲಿಲ್ಲ, ನಿಸ್ವಾರ್ಥದ ಸೇವೆ ಅಂತ, ಕನ್ನಡದ ಸೇವೆ ಅಂತ ಅನ್ಕೋತಿರ್ಲಿಲ್ಲ. ಪ್ರತಿಯೊಬ್ಬರು ಏನು ಲಾಭ ಅನ್ನೋರು, ಪ್ರತಿಯೊಂದಕ್ಕೂ ಲಾಭ ಹುಡುಕೋರೋ ಹೊರತು ನಾನು ಈ ನೆಲದಲ್ಲಿ ಹುಟ್ಟಿದ್ದೀನಿ ಒಬ್ಬ ಕನ್ನಡಿಗನಾಗಿ, ನನ್ನ ತಾಯಿ ನಾಡಿನ ಋಣ ತೀರಿಸ್ಬೇಕನ್ನುವ ನಿಜವಾದ ನೈಜವಾದ ನಂಬಿಕೆ ಕಾಳಜಿ ಇಟ್ಕೊಂಡು ಒಬ್ಬರು ಬರ್ತಿರಲಿಲ್ಲ. ಏನಾರೋ ಒಂದು ಕಾರಣ, ಸಣ್ಣ ಕಾರಣ ಹುಡ್ಕೊಂಡು ಹೊರಟೋಗೋರು. ಹೌದು, 2-3 ಸಲ ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಎಲ್ಲ ಲೀಡ್ರುಗಳು, ಎಲ್ಲ ಒಂದಷ್ಟು ಸಾಹಿತಿಗಳು ಎಲ್ಲನೂ ಮಾಡಿದೆ. ಏನು ಮಾಡೋರು ಒಂದು ಇವತ್ತು ಏನಾಗಿದೆ, ಸಾಹಿತಿಗಳು ಅಷ್ಟೇ, ಅಲ್ಲಿ ಯಾವುದೋ ಒಂದು ಪ್ರಾಧಿಕಾರವೋ, ಅಲ್ಲಿ ಯಾವುದೋ ಒಂದು ಅಕಾಡೆಮಿಯೋ ಅಧ್ಯಕ್ಷರು ಮಾಡ್ತೀವಿ ಅಂದರೆ ನಮ್ಮ ಜೊತೆಲಿದ್ದವ್ರು 4 ಜನ ಮಾಯ ಆಗಿಬಿಡ್ತಾರೆ. ಹೀಗಾಗಿ ಪ್ರತಿ ಕ್ಷಣದಲ್ಲೂ ಇವತ್ತವರೆಗೂ ನನಗಿರೋದು ಒಂದೇ ಕಾಳಜಿ, ಯಾವ ಕಾಂಗ್ರೆಸ್ಸು, ಯಾವ BJP, ಯಾವ JDSದಿಂದ ನಮ್ಮ ನಾಡನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಪ್ಪಟ ಕನ್ನಡಿಗರದೇ ಆದಂಥ ಒಂದು ಪ್ರಾದೇಶಿಕವಾದಂಥ ಪಕ್ಷ ಏನಾದರೂ ಉದಯ ಆದಾಗ ಮಾತ್ರ ನಮ್ಮ ನೆಲವನ್ನು ರಕ್ಷಣೆ ಮಾಡ್ಕೋಬೋದು, ನಮ್ಮ ನಾಡನ್ನು ರಕ್ಷಣೆ ಮಾಡ್ಕೋಬೋದು. ಇವತ್ತು ನೋಡ್ತಾ ಇದ್ದೀವಿ, ಇಡೀ ಯಾರ ಕೈ ಕೊಟ್ಟು ಕೂತಿದ್ದೀವಿ. ಬೆಂಗಳೂರು, ಮೊನ್ನೆ ಬೆಂಗಳೂರಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಗುಜರಾತಿ ಉದ್ಯಮಿಗಳು, ಬಂಗಾಳಿ, ಸಿಂಧಿ, ಮಾರ್ವಾಡಿ ಉದ್ಯಮಿಗಳು ಸೇರಿಕೊಂಡು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಒಂದು ಸಂಘಟನೆ ಮಾಡ್ಕೋತಾರೆ ಬೆಂಗಳೂರಿನಲ್ಲಿ. ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ. ಬೆಂಗಳೂರಲ್ಲಿ ಕೇವಲ 26% ಕನ್ನಡಿಗರಿರೋದು, ಬಹುಸಂಖ್ಯಾತರು ನಾವಿದ್ದೀವಿ, ಹೊರಗಡೆಯಿಂದ ಬಂದವರು. ಇದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬಿಡೋಣ, ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋಣ, ಪ್ರಧಾನಿ ಭೇಟಿ ಮಾಡೋಣ, ನಾವು ಹಣವಂತರಿದ್ದೀವಿ, ಒಂದಷ್ಟು ಎಲ್ಲರೂ ಕೆಲಸ ಮಾಡೋಣ. ಒಬ್ಬ ರಾಜಕಾರಣಿ ಮಾತಾಡಲಿಲ್ಲ, ಮಾತಾಡ್ದ ನಾನು ಒಬ್ಬನೇ. ಆ ಮಾತಾಡಿದ್ದಕ್ಕೆ ಅವತ್ತು ಅಶೋಕ ಹೋಟ್ಲಲ್ಲಿ ನಡೆದ ಸಭೆಗೆ ನುಗ್ಗಿ ನಮ್ಮ ಕಾರ್ಯಕರ್ತರು ಒಂದಷ್ಟು ದಾಂಧಲೆ ಮಾಡಿದ್ರು. ಅವರೆಲ್ಲ ಅಲ್ಲಿಂದ ಓಡೋಗಂಗಾಯಿತು. ಕೊನೆಗೆ ಇವತ್ತಿನ ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿದ್ರು, 30-40 ಕೋಟಿ ದುಡ್ಡು ಕಲೆಕ್ಟ್ ಮಾಡಿಕೊಟ್ರು. ನಾನು ಹಿಂದೆ 27 ದಿವಸ ಜೈಲಿಗೆ ಹೋದ್ನಲ್ಲ, ಈಗ 16 ದಿವಸ ಜೈಲಿಗೆ ಹೋದ್ನಲ್ಲ, ಅವರೆಲ್ಲ ಅದು ಕಾರಣಕರ್ತರಾಗಿದ್ದರು. ಹಾಗೆ ನಮ್ಮವರು ದುಡ್ಡು ಕೊಟ್ಟರೆ ಸಾಕು, ಭಾಷೆ ಮಾರ್ಕೋತಾರೆ, ನೆಲ ಮಾರ್ಕೋತಾರೆ, ಜಲ ಮಾರ್ಕೋತಾರೆ, ಕೊನೆಗೆ ಎಲ್ಲವನ್ನು ಮಾರ್ಕೋತಾರೆ.